ಯಾವುದರ ಭಯ ಎಲ್ಲರಿಗೂ ಕಾಡುತ್ತಿತ್ತೋ ಕೊನೆಗೆ ಅದೇ ಸಂಭವಿಸಿತು. ವಿರಾಟ್ ಕೊಹ್ಲಿ ಅವರನ್ನು ಕರ್ನಾಟಕ ಪೊಲೀಸರು ಬಂಧನದಲ್ಲಿಟ್ಟು ಹ್ಯಾಂಡ್ ಕಫ್ ಹಾಕಿದ್ದಾರೆ. ಈಗ ಅವರು ಹಲವಾರು ದಿನಗಳ ಕಾಲ ಜೈಲಿನ ಊಟವನ್ನು ಸಹಿಸಬೇಕಾಗುತ್ತದೆ. 11 ಜನರ ಮರಣದ ನಂತರ ಕೋಪಗೊಂಡ ಪೊಲೀಸರು ಆರ್ಸಿಬಿ ತಂಡದ ಆಟಗಾರರ ಮೇಲೆ ಆರೋಪಗಳನ್ನು ಹೊರಿಸಿದ್ದಾರೆ. ಹಲವಾರು ಸದಸ್ಯರು ಜೈಲಿನ ಶಿಕ್ಷೆಯನ್ನು ಅನುಭವಿಸಲಿದ್ದಾರೆ. ಆರ್ಸಿಬಿ ತಂಡದ ವಿಜಯೋತ್ಸವದ ಸಮಯದಲ್ಲಿ ಉಂಟಾದ ಗಲಭೆಯಲ್ಲಿ ಹಲವಾರು ಮನೆಗಳು ನಾಶವಾಗಿವೆ. 11 ಜನರ ಮರಣದ ಜೊತೆಗೆ 50 ಜನರು ಗಾಯಗೊಂಡಿದ್ದಾರೆ. ಹಲವಾರು ಸದಸ್ಯರು ಬಂಧನಕ್ಕೊಳಗಾಗಿದ್ದಾರೆ. ಕೋಟಿಗಟ್ಟಲೆ ದಂಡವನ್ನು ಕೂಡ ವಿಧಿಸಲಾಗಿದೆ. ಹಾಗಾದರೆ ಆರ್ಸಿಬಿ ತಂಡದ ಎಷ್ಟು ಸದಸ್ಯರು ಬಂಧನಕ್ಕೊಳಗಾಗಿದ್ದಾರೆ, ಇದರ ಹಿಂದಿನ ನಿಜವಾದ ಕಾರಣವೇನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಐಪಿಎಲ್ 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯದ ಆನಂದ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗೆ ಉಂಟಾದ ಗಲಭೆಯಲ್ಲಿ 11 ಜನರ ಮರಣ ಮತ್ತು ಸುಮಾರು 50 ಜನರು ಗಾಯಗೊಂಡ ನಂತರ ದುಃಖದಲ್ಲಿ ಮಾರ್ಪಟ್ಟಿತು. ಬುಧವಾರ ಜೂನ್ 4ರಂದು ವಿಜಯೋತ್ಸವದಲ್ಲಿ ಭಾಗವಹಿಸಲು ಬಂದ ಅಭಿಮಾನಿಗಳಲ್ಲಿ ಕೆಲವರು ಮರಳಿ ತಮ್ಮ ಮನೆಗೆ ಹೋಗಲಾಗಲಿಲ್ಲ. ಸಂತೋಷದ ಬದಲು ಅವರು ಮರಣವನ್ನು ಎದುರಿಸಬೇಕಾಯಿತು. ಈ ದುರ್ಘಟನೆಯಲ್ಲಿ 11 ಜನರು ಮೃತಪಟ್ಟಿದ್ದು, ಇದರಲ್ಲಿ ಎಲ್ಲರೂ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರು. ಮೃತರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಕೂಡ ಸೇರಿದ್ದರು. ಬೆಂಗಳೂರು ಪೊಲೀಸರು ಈ ಪ್ರಕರಣದಲ್ಲಿ ಹಲವಾರು ಜನರನ್ನು ಬಂಧನದಲ್ಲಿರಿಸಿದ್ದಾರೆ. ಇದರಲ್ಲಿ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆಯೂ ಸೇರಿದ್ದಾರೆ. ಬೆಂಗಳೂರು ಪೊಲೀಸರ ಆತಂಕಗಳ ಹೊರತಾಗಿಯೂ ನಿಖಿಲ್ ಸೋಸ್ಲೆ ಅವರು ವಿಜಯೋತ್ಸವ ಶೋಭಾಯಾತ್ರೆ ನಡೆಸುವುದರ ಮೇಲೆ ಒತ್ತಡ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಘೋಷಣೆ ಮಾಡಿದ್ದರು. ಈ ಘೋಷಣೆಯ ನಂತರ ವಿಧಾನಸಭಾ ಕ್ಷೇತ್ರ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಭಾರೀ ಜನಸಂದಣಿ ಸೇರಿತು. ಇದರ ಪರಿಣಾಮವಾಗಿ ಈ ಸಂತೋಷದ ಸಮಯ ದುಃಖದಲ್ಲಿ ಮಾರ್ಪಟ್ಟಿತು. ಆದರೆ ಈ ಪ್ರಕರಣದ ತನಿಖೆ ಇನ್ನೂ ನಡೆಯುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಆರ್ಸಿಬಿಯ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರನ್ನು ಬಂಧಿಸಬೇಕು ಎಂದು ಡಿಮಾಂಡ್ ಮಾಡಿದ್ದಾರೆ. ಕೊಹ್ಲಿ ಐಪಿಎಲ್ ಗೆದ್ದ ನಂತರ ತಮ್ಮ ಅಭಿಮಾನಿಗಳನ್ನು ಧಾರಾಳವಾಗಿ ಹೊಗಳಿ ಇದು ಆರ್ಸಿಬಿಯ 18 ವರ್ಷಗಳ ಟ್ರೋಫಿ ಬರಗಾಲವನ್ನು ಕೊನೆಗೊಳಿಸಿತು ಎಂದರು. ಹಾಗೂ ಅಷ್ಟೇ ಅಲ್ಲದೆ ಕೊಹ್ಲಿ ಮ್ಯಾಚ್ ನಂತರ ಏನೇ ಆಗಲಿ ನಾನು ಈ ತಂಡದ ಬಗ್ಗೆ ಬಹಳ ನಿಷ್ಠೆಯನ್ನು ಕಾಪಾಡಿಕೊಂಡಿದ್ದೇನೆ. ಹಲವಾರು ಬಾರಿ ನಾನು ಬೇರೆಡೆ ಹೋಗಬೇಕೆಂದು ಯೋಚಿಸಿದ್ದೆ, ಆದರೆ ನಾನು ಈ ತಂಡದೊಂದಿಗೆ ಉಳಿದೆ. ನಾನು ಅವರನ್ನು ಬೆಂಬಲಿಸಿದೆ ಹಾಗೂ ಅವರು ನನ್ನನ್ನು ಬೆಂಬಲಿಸಿದರು. ನಾನು ಯಾವಾಗಲೂ ಅವರೊಂದಿಗೆ ಟ್ರೋಫಿ ಗೆಲ್ಲುವ ಕನಸು ಕಂಡಿದ್ದೆ. ಈ ಗೆಲುವು ನನಗೆ ಬೇರೆ ಯಾರೊಂದಿಗೆ ಗೆಲ್ಲುವುದಕ್ಕಿಂತ ಹೆಚ್ಚು ವಿಶೇಷವಾಗಿದೆ, ಏಕೆಂದರೆ ನನ್ನ ಹೃದಯ ಮತ್ತು ಆತ್ಮ ಬೆಂಗಳೂರಿನೊಂದಿಗೆ ಇದೆ ಎಂದಿದ್ದರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕೊಹ್ಲಿ ಅವರ ಮಾತುಗಳು ಮತ್ತು ಕ್ರಿಯೆಗಳಲ್ಲಿ ಯಾವುದೇ ಸಂಬಂಧವಿಲ್ಲ ಎಂದು ಆರೋಪಿಸಿದ್ದಾರೆ. ಹಾಗೂ ಕೆಲವು ಪೋಸ್ಟ್ಗಳಲ್ಲಿ ಕೊಹ್ಲಿ ಅವರೇ ಗುರುವಾರದಂದು ಶೋಭಾಯಾತ್ರೆ ನಡೆಸುವಂತೆ ಒತ್ತಾಯಿಸಿದ್ದರು ಎಂದು ಹೇಳಲಾಗಿತ್ತು. ಆದರೆ ಕೆಲವು ವರದಿಗಳು ಈ ಶೋಭಾಯಾತ್ರೆಯನ್ನು ಅವಸರದಲ್ಲಿ ಆಯೋಜಿಸಲಾಗಿತ್ತು ಎಂದು ಹೇಳಿದೆ. ಆದರೆ ಈ ಆರೋಪ ಅಸ್ಪಷ್ಟ ಮತ್ತು ವಿರೋಧಾಭಾಸಗಳಿಂದ ಕೂಡಿವೆ. ಸತ್ಯವೆಂದರೆ ಈ ದುರ್ಘಟನೆಗೆ ವಿರಾಟ್ ಕೊಹ್ಲಿ ಅವರನ್ನು ದೂಷಿಸುವುದು ಸಂಪೂರ್ಣವಾಗಿ ತಪ್ಪು, ಏಕೆಂದರೆ ಕೊಹ್ಲಿ ಈ ಆಚರಣೆಯ ಆಯೋಜಕರಲ್ಲ. ಇದರ ಜವಾಬ್ದಾರಿ ಆರ್ಸಿಬಿ ನಿರ್ವಹಣೆ ತಂಡ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ್ದು. ಜನರು ಅವರನ್ನು ನೋಡಲು ಮತ್ತು ಜೊತೆಗೆ ಆಚರಿಸಲು ಬಂದಿದ್ದಕ್ಕಾಗಿ ಕೊಹ್ಲಿ ತಪ್ಪುಕಾರರಲ್ಲ. ಕೆಲವರು ದುರ್ಘಟನೆಯ ಸುದ್ದಿ ಬಂದ ನಂತರವೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಣೆ ಏಕೆ ಮುಂದುವರಿಯಿತು ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೂ ಆರ್ಸಿಬಿ ನಿರ್ವಹಣೆ ತಂಡವೇ ಜವಾಬ್ದಾರ, ಏಕೆಂದರೆ ಅವರು ಅಭಿಮಾನಿಗಳಿಗೆ ತಕ್ಷಣವೇ ಆಚರಣೆಯನ್ನು ನಿಲ್ಲಿಸಲಾಗುವುದು ಎಂದು ತಿಳಿಸಬೇಕಿತ್ತು. ಇದು ಹೃದಯ ವಿದ್ರಾವಕ ದೃಶ್ಯವಾಗಿತ್ತು. ಸ್ಟೇಡಿಯಂ ಹೊರಗೆ ಜನರು ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಿದ್ದರೆ ಒಳಗೆ ಆರ್ಸಿಬಿ ಆಟಗಾರರು ಟ್ರೋಫಿ ಎತ್ತುತ್ತಿದ್ದರು. ಆದರೆ ಇದಕ್ಕೆ ಕೇವಲ ವಿರಾಟ್ ಕೊಹ್ಲಿ ಅವರನ್ನು ದೂಷಿಸುವುದು ತಪ್ಪು ಮಾತ್ರವಲ್ಲ, ದುರ್ಬಲವಾದ ಆರೋಪವೂ ಆಗಿದೆ. ಈ ಪ್ರಕರಣದಲ್ಲಿ ಕೊಹ್ಲಿ ಅವರು ಸಂಪೂರ್ಣವಾಗಿ ನಿರಪರಾಧಿ ಎಂದು ಪರಿಗಣಿಸಬೇಕು, ಏಕೆಂದರೆ ಈ ದುರ್ಘಟನೆಯಲ್ಲಿ ಅವರ ಯಾವುದೇ ಪಾತ್ರವಿರಲಿಲ್ಲ. ಈ ದುರ್ಘಟನೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಜವಾಬ್ದಾರರಾಗಿ ಪರಿಗಣಿಸಬೇಕು. ಆರ್ಸಿಬಿಯೇ ವಿಜಯ ಶೋಭಾಯಾತ್ರೆಯನ್ನು ಘೋಷಿಸಿತ್ತು. ಇದನ್ನು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ರದ್ದುಗೊಳಿಸಲು ಸಲಹೆ ನೀಡಿದ್ದರು. ಆದರೂ ಫ್ರಾಂಚೈಸಿಯು ಪೊಲೀಸರ ಸಲಹೆಯನ್ನು ನಿರ್ಲಕ್ಷಿಸಿ ಜನರನ್ನು ಶೋಭಾಯಾತ್ರೆಯಲ್ಲಿ ಭಾಗವಹಿಸಲು ಆಹ್ವಾನಿಸಿತು. ಇದರಿಂದ ಭಾರೀ ಜನಸಂದಣಿ ಸೇರಿತು. ದುರ್ಘಟನೆ ಸಂಭವಿಸಿದಾಗ ಸಹ ಆರ್ಸಿಬಿ ಆಚರಣೆಯನ್ನು ತಕ್ಷಣ ನಿಲ್ಲಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಲ್ಲ. ಜೀವ ಕಳೆದುಕೊಂಡವರು ಎಲ್ಲರೂ ಆರ್ಸಿಬಿ ಅಭಿಮಾನಿಗಳು. ಅವರು ತಮ್ಮ ಕುಟುಂಬಗಳೊಂದಿಗೆ ಆನಂದಿಸಲು ಬಂದಿದ್ದರು, ಆದರೆ ಬದಲಿಗೆ ಅವರು ವಿಷಾದಜನಕ ಮರಣವನ್ನು ಎದುರಿಸಬೇಕಾಯಿತು. ಈ ದುಃಖದ ಘಟನೆಯು ಅಭಿಮಾನಿಗಳನ್ನು ಶಾಕ್ ಮಾಡುವ ಜೊತೆಗೆ ಇಂತಹ ಕಾರ್ಯಕ್ರಮಗಳಲ್ಲಿ ಸುರಕ್ಷತೆ ಮತ್ತು ನಿರ್ವಹಣೆಯ ಪ್ರಾಮುಖ್ಯತೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ 11 ಜನರ ಮರಣಕ್ಕೆ ಯಾರು ಮುಖ್ಯ ಕಾರಣ? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.